ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರೇ, ಕುಲದೇವಿಯ ಬಂಧನ ಮತ್ತು ಮಾರ್ಚ್ 14ರ ವಿಶೇಷ ಫಲಗಳು. ತುಲಾ ರಾಶಿಯು ರಾಶಿ ಚಕ್ರದ 7ನೇ ರಾಶಿಯಾಗಿದ್ದು ಇದರ ಅಧಿಪತಿ ಶುಕ್ರ. ಈ ರಾಶಿಯವರು ಸಮತೋಲನ, ನ್ಯಾಯಪ್ರಿಯತೆ ಮತ್ತು ಸೌಂದರ್ಯಕ್ಕೆ ಹೆಸರಾದವರು. ಆದರೆ ಶುಕ್ರನ ಪ್ರಭಾವ ಇದ್ರೂ ಕೂಡ ಜೀವನದಲ್ಲಿ ಪದೇ ಪದೇ ಹಿರಿಯರ ವಿರೋಧ ಎದುರಾಗೋದು ಅಥವಾ ಆರ್ಥಿಕವಾಗಿ ಸ್ಥಿರತೆ ಇಲ್ಲದೆ ಇರೋದು ಕಂಡು ಬಂದರೆ ಅದು ಕುಲದೇವಿಯ ಶಕ್ತಿ ನಿಮಗೆ ಮನೆಗೆ ತಲುಪ್ತಿಲ್ಲ ಎಂಬುದರ ಸಂಕೇತ ಆಗಿರಬಹುದು. ಇನ್ನು ಒಂದನೇದಾಗಿ ತುಲಾ ರಾಶಿಯವರ ಮೇಲೆ ಕುಲದೇವಿಯ ಬಂಧನದ ಪ್ರಭಾವ. ತುಲಾ ರಾಶಿಯವರು ಸಮಾಜದಲ್ಲಿ ಎಲ್ಲರೊಂದಿಗೆ ಉತ್ತಮ ಸಂಬಂಧ ಹೊಂದಲು ಬಯಸ್ತಾರೆ. ಕುಲದೇವಿಯ ಶಕ್ತಿಯು ಬಂಧಿಸಲ್ಪಟ್ಟಾಗ ಇತರ ಜೀವನದಲ್ಲಿ ಈ ಕೆಳಗಿನ ಬದಲಾವಣೆಗಳನ್ನೋದು ಕಂಡುಬರುತ್ತೆ. ವ್ಯಾಪಾರದಲ್ಲಿ ನಷ್ಟ, ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ದ್ರೋಹ ಆಗೋದು ಅಥವಾ ನಿರೀಕ್ಷಿತ ಲಾಭ ಸಿಗದೇ ಇರೋದು, ದಾಂಪತ್ಯದಲ್ಲಿ ಬಿರುಕು, ಪತಿ ಪತ್ನಿಯ ನಡುವೆ ಸಣ್ಣ ವಿಷಯಕ್ಕೂ ಕೂಡ ಗಂಭೀರ ಜಗಳಗಳು ನಡೆಯೋದು, ಕಾನೂನು ಸಮಸ್ಯೆಗಳು, ನ್ಯಾಯಯುತವಾಗಿ ನಿಮಗೆ ಸಿಗಬೇಕಾಗಿದ್ದ ಆಸ್ತಿ ಅಥವಾ ಹಕ್ಕುಗಳು ವಿಳಂಬವಾಗುವುದು, ಚಟಗಳಿಗೆ ದಾಸರಾಗೋದು, ಮಾನಸಿಕ ನೆಮ್ಮದಿ ಇಲ್ಲದೆ ಕೆಟ್ಟ ಹವ್ಯಾಸಗಳತ್ತ ಮನಸ್ಸು ವಾಲೋದು. ಇನ್ನು ಮಾರ್ಚ್ 14, 2026ರಂದು ತುಲಾರಾಶಿಯ ದೈನಂದಿನ ಭವಿಷ್ಯ ಹೇಳುವುದಾದರೆ, ಆ ದಿನ ತುಲಾರಾಶಿಯವರಿಗೆ ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ ಪ್ರಮುಖವಾಗಿರುತ್ತೆ. ಆರ್ಥಿಕತೆ, ಇಂದು ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆ ಇದೆ. ಆದರೆ ಹಣದ ಒಳಹರಿವು ಉತ್ತಮ ಆಗಿರೋದ್ರಿಂದ ಯಾವುದೇ ಆರ್ಥಿಕ ಮುಗ್ಗಟ್ಟು ಅನ್ನೋದು ಎದುರಾಗೋದಿಲ್ಲ. ಇನ್ನು ಉದ್ಯೋಗ, ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಬೆಲೆ ಅನ್ನೋದು ಸಿಗುತ್ತೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನು ಕೇಳಿ ಕೆಲಸ ಮಾಡುವರು. ಇನ್ನು ವ್ಯವಹಾರ, ಹರಳುಗಳು, ಅಲಂಕಾರಿಕ ವಸ್ತುಗಳು ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರಿಗಳಿಗೆ ಇಂದು ಅತ್ಯುತ್ತಮ ಲಾಭದ ದಿನ ಆಗಿರುತ್ತೆ. ಆರೋಗ್ಯ, ಕಿಡ್ನಿ ಅಥವಾ ಸೊಂಟದ ಭಾಗದಲ್ಲಿ ಸಣ್ಣ ಒಂದು ನೋವು ಕಾಣಿಸಿಕೊಳ್ಬಹುದು. ಹೆಚ್ಚಿನ ನೀರು ಕುಡಿಯಿರಿ. ಮೂರನೇದಾಗಿ ಸಂಬಂಧಿಕರ ಹೆಸರಿನ ಸುಳಿವು ಮತ್ತು ದೋಷಗಳು. ನಿಮ್ಮ ಶಾಂತಿಯುತ ಜೀವನವನ್ನು ಕಂಡು ಸಹಿಸದ ಕೆಲವು ವ್ಯಕ್ತಿಗಳು ನಿಮ್ಮ ಕುಲದೇವಿಯನ್ನು ಬಂಧಿಸುವಂತಹ ಕಾರ್ಯಗಳಲ್ಲಿ ತೊಡಗಿರಬಹುದು. ಹೆಸರಿನ ಸೂಚನೆ, ಸಾಮಾನ್ಯವಾಗಿ RT ಅಥವಾ S ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳಿಂದ ನಿಮಗೆ ಮಾನಸಿಕ ಕಿರಿಕಿರಿ ಅನ್ನೋದು ಉಂಟಾಗಬಹುದು. ಗುರುತಿಸೋದು ಹೇಗೆ? ನಿಮ್ಮ ಸುಖ ಸಂತೋಷದ ಸಮಯದಲ್ಲಿ ಅತಿಯಾದ ಆಸಕ್ತಿ ತೋರಿಸುವ, ಆದರೆ ಕಷ್ಟದಲ್ಲಿ ಮುಖ ತಿರುಗಿಸುವ ಒಳಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ಇನ್ನು 4ನೇದು ಕುಲದೇವಿಯ ಬಂಧನ ಮುಕ್ತಿಗೆ ತುಲಾರಾಶಿಯವರು ಮಾಡಬೇಕಾದ ಪರಿಹಾರಗಳು. ಶುಕ್ರನ ಆಧಿಪತ್ಯವಿರುವ ತುಲಾರಾಶಿಯವರು ಈ ಕೆಳಗಿನ ಕ್ರಮಗಳ ಮೂಲಕ ದೈವಬಲ ಹೆಚ್ಚಿಸಿಕೊಳ್ಳಬಹುದು. ಮಹಾಲಕ್ಷ್ಮಿ ಪೂಜೆ, ಪ್ರತಿ ಶುಕ್ರವಾರ ದೇವಿಗೆ ಮಲ್ಲಿಗೆ ಹೂವಿನಿಂದ ಅರ್ಚನೆ ಮಾಡಿ. ಇದು ಬಂಧಿಸಲ್ಪಟ್ಟ ದೈವಿಕ ಶಕ್ತಿಯನ್ನು ಮುಕ್ತಗೊಳಿಸಲು ಸಹಾಯ ಮಾಡುತ್ತೆ. ಶ್ರೀ ಸೂಕ್ತ ಪಠನೆ ಮಾಡಿ. ಸಂಜೆ ಸಮಯದಲ್ಲಿ ಮನೆಯಲ್ಲಿ ಶ್ರೀ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ನೈವೇದ್ಯ, ಬಿಳಿ ಬಣ್ಣದ ಸಿಹಿ, ಉದಾಹರಣೆಗೆ ರಸಗುಲ್ಲ ಅಥವಾ ಹಾಲು ಪಾಯಸ, ದೇವಿಗೆ ಅರ್ಪಿಸಿ ಮುತ್ತೈದೆಯರಿಗೆ ನೀಡಿ. ಕರ್ಪೂರದ ಆರತಿ, ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಕರ್ಪೂರದ ಆರತಿಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗುತ್ತೆ. ದಾನ, ಬಡವರಿಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡುವುದು ತುಲಾರಾಶಿಯವರಿಗೆ ವಿಶೇಷ ಫಲವನ್ನು ನೀಡುತ್ತೆ. 5ನೇದಾಗಿ ಆಧ್ಯಾತ್ಮಿಕ ಸಲಹೆ. ತುಲಾರಾಶಿಯವರು ಅತಿಯಾದ ಯೋಚನೆಯನ್ನು ಬಿಟ್ಟು ಭಗವಂತನ ಮೇಲೆ ಭಾರ ಹಾಕಬೇಕು. ನಿಮ್ಮ ಮನೆಯ ವಾಯುವ್ಯ, ನಾರ್ತ್ ವೆಸ್ಟ್ ಮೂಲೆಯನ್ನು ಯಾವಾಗಲೂ ಸುಸ್ಥಿತಿಯಲ್ಲಿಡಬೇಕು. ಕುಲದೇವಿಯ ಅನುಗ್ರಹ ಇದ್ದರೆ ನಿಮ್ಮ ಜೀವನದ ತಕ್ಕಡಿ ಸದಾ ಸಮತೋಲನದಲ್ಲೇ ಇರುತ್ತೆ ಮತ್ತು ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಮಾರ್ಚ್ 14, ಈ ದಿನವು ನಿಮ್ಮ ಜೀವನದಲ್ಲಿ ಪ್ರೇಮ ಮತ್ತು ಸಮೃದ್ಧಿಯ ಸಂಕೇತವಾಗಿರುತ್ತೆ. ಯಾವುದೇ ಒಂದು ಬಾಹ್ಯ ಶಕ್ತಿಗಳಿಗೆ ಅಂಜೋದಕ್ಕೆ ಹೋಗಬೇಡಿ. ನಿಮ್ಮ ಶ್ರದ್ಧೆ ಮತ್ತು ಕುಲದೇವಿಯ ಮೇಲಿನ ಭಕ್ತಿ ನಿಮ್ಮನ್ನು ಕಾಪಾಡುತ್ತೆ. ನೀವು ಗಮನಿಸಿ, ಈ ಮಾಹಿತಿಯು ಜ್ಯೋತಿಷ್ಯ ಶಾಸ್ತ್ರದ ಸಾಮಾನ್ಯ ಅವಲೋಕನವಾಗಿದೆ. ವೈಯಕ್ತಿಕ ಫಲಗಳಿಗಾಗಿ ನಿಮ್ಮ ಜನ್ಮ ಕುಂಡಲಿಯನ್ನು ಪರಿಶೀಲಿಸೋದು ತುಂಬ ಮುಖ್ಯವಾಗಿರುತ್ತೆ. ಮತ್ತು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.